ಬೆಳತನ ಹೇಳ ಹಂಗೆ ಹಿಂಗೆ ಅಷ್ಟ ಕುಂತು ನಿದ್ದೆ ಮಾಡ್ಲಿಲ್ಲ, ಏನ್ ತೊಂದರೆ ಇಲ್ಲ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಸಾಂಖ್ಯಶಾಸ್ತ್ರ ಪ್ರತಿನಿತ್ಯ ಹೇಳಿ ತಲೆ ಬಿಸಿ ಮಾಡ್ಲಕತ್ತೀವಿ ಅಂತ ಇವತ್ತೊಂದು ಚರಿತ್ರೆಯ ಭಾಗ ತಗೊಂಡು ಒಂದು ಸಣ್ಣ ಕಥೆ ತಗೊಳ್ಳೋಣ. ನಾಳೆ ಹೇಳೋಣ ಸಾಂಖ್ಯ ಭಾಗ. ಏನಂದ್ರೆ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಏನೆಲ್ಲ ತತ್ವಚಿಂತನ ಮಾಡುವುದರ ಜೊತೆಗೆ ಪವಿತ್ರ ಆತ್ಮರು, ಶುದ್ಧ ಹೃದಯರು ಈ ಜಗತ್ತಿನೊಳಗೆ ಯಾವ ರೀತಿ ಲೀಲೆಗಳನ್ನ ಮಾಡಿದರು ಅನ್ನೋಂಥದ್ದು, ಎಂಥ ಎಂಥ ಶಕ್ತಿಗಳು ನಮ್ಮಲ್ಲಿ ಉಂಟಾಗ್ತವ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಜ್ಞಾನ ಇರಬೇಕು. ಭಗವದ್ಗೀತೆಗೆ ಮತ್ತು ಭಾಗವತಕ್ಕೆ ವ್ಯತ್ಯಾಸ ಏನದ ಅಂದ್ರೆ, ಭಗವದ್ಗೀತೆ ಥೇರಿ. ಆ ಭಗವದ್ಗೀತೆಯನ್ನ ಯಾರು ತಮ್ಮ ಜೀವನದಾಗ ಅಳವಡಿಸಿಕೊಂಡಾರ ಅವ್ರ ಕಥೆನೇ ಭಾಗವತ. ತಿಳಿತ್ರ ಇದು? ಭಾಗವತ ಅಂದ್ರೆ ಭಗವದ್ಗೀತೆಯನ್ನ ತಮ್ಮ ಜೀವನವನ್ನಾಗಿ ಯಾರು ಮಾಡ್ಕೊಂಡಿರ್ತಾರೋ ಅದೇ ಭಾಗವತ. ಅದರೊಳಗೆ ಬರುವ ಎಲ್ಲ ಕಥೆಗಳು ಭಗವದ್ಗೀತೆಗೆ ಅನ್ವಯವಾಗುವಂತವೇ ಇರ್ತಾವೆಲ್ಲ. ಸತಿ ಸುಮತಿ ಅಂತ ಹೆಸರು ಕೇಳಿರ? ಸುಮತಿ ಏನ್ ಹೇಳ್ರಿ ಮತ್ತೇನ್ರಿ ಗೊತ್ತಿದ್ದರು? ಸತಿ ಸಕ್ಕುಬಾಯಿ ಅಂತ ಬಂದಿರ್ತದ, ಸುಮತಿ ಅಂತ. ಯಾರ್ರಿ? ಇದು ಏನದ, ಸನಾತನ ಭಾರತದ ಹಿಂದೂ ಧರ್ಮದ ಕಥೆ ಇದು. ಸನಾತನ ವಚನ ಸಾಹಿತ್ಯದ ಅಲ್ಲದು. ಸತಿ ಸುಮತಿ ಅಂತ. ಸತಿ ಅಂದ್ರ ಪತಿವೃತೆ ಅಂತ. ಪತಿವೃತೆ ನಾವೇನ್ ತಿಳ್ಕೊಂಡಿವಿ? ಪತಿವೃತೆ ಅಂತಂದ್ರ ಬೇರೆ ಗಂಡಸ ಮಕ್ಕಳ ಬಗ್ಗೆ ಆಸೆ ಪಡ್ಲಾರ್ದಂಗೆ ಇರೋದಕ್ಕೆ ಪತಿವೃತೆ ಅಂತ ಇಷ್ಟೇ ತಿಳ್ಕೊಂಡಿವಿ. ಅದು ಬಹಳ ಸಣ್ಣ ವಿಷಯ. ಅದು ಪರಪುರುಷರ ಬಗ್ಗೆ ತಲೆ ಕೆಡಿಸ್ಕೊಳ್ಳಾರ್ದಂಗಿರೋದು ಬಹಳ ಸಣ್ಣ ವಿಷಯ. ಅತ್ಯಂತ ದೊಡ್ಡ ವಿಷಯ ಏನಂತಂದ್ರ, ಗಂಡ ಎಂತವನೇ ಇರಲಿ, ಹೆಂಗ್ಯಾಕಿರಲಕ್ಕ ಅವನ್ ಸಂಗಟ ಹೊಂದಿಕೆ ಮಾಡ್ಕೊಂಡು ಹೋಗೋದೇ ಪತಿವೃತೆ. ಈಗ ಮಕ್ಕಳು ಹೆಂಗೆ ಯಾಕಿರ್ಲಕ್ಕ ತಾಯಿ ಹೊಂದ್ಕೊಂಡು ಹೋಗ್ತಾಳ ಇಲ್ಲ? ಎಷ್ಟು ಹಂಬತನ ಮಾಡಿದ್ರು ತಾಯಿ ಅವಕ್ ಕ್ಷಮಿಸಿ ಯಾವ್ದ್ರ ಸಂಗಟ ಹೊಂದ್ಕೊಂಡಿರ್ತಾಳಲ್ರಿ? ಇರಲ್ಲ. ಹಂಗ ಇದೇನದ ಪತಿವೃತ್ತಿ ಅಂದ್ರೆ ಗಂಡ ಹೆಂಗಿರ್ತಾನ, ಹೆಂಗ್ಯಾಕಿರ್ಲಿ ಅವನು ಬೆಕ್ಕದಿರ್ಲಿ, ಅವನ ಇಚ್ಛೆಗೆ ತಕ್ಕಂತೆ ತಾನು ಏನಪ್ಪಾ ಅಂತಂದ್ರೆ ಅವನ ಹೆಜ್ಜೆ ಒಳಗೆ ಹೆಜ್ಜೆ ಹಾಕಿ ತಾನು ಮೋಕ್ಷ ಹೊಂದಬೇಕು, ಅವನಿಗೂ ಮೋಕ್ಷ ಕೊಡಿಸ್ಬೇಕು ಅಂತದೊಂದು ಸತಿ ಕೆಲಸ ಇದೆ. ಆಮೇಲೆ ಇವರು ಮಹಾಸತಿಯರು, ಮಹಾಪತಿವೃತೆಯರು ಅಂತ ಬರ್ತಾರ. ಅಹಲ್ಯ, ಮಂಡೋದರಿ, ತಾರ, ಸೀತಾ, ಅನಸೂಯ ಇವರೆಲ್ಲರೂ ಮಹಾಪತಿವೃತೆಯರು ಅಂತಾರ. ಇವ್ರಿಗೆ ಯಾಕೆ ಮಹಾಪತಿವೃತೆಯರು ಅಂತಾರ್ರಿ? ಇವ್ರದೇನು ಅಧಿಕಾರ?
ಅವರೆಲ್ಲ ಪತಿವೃತ್ಯರೇ. ದ್ರೌಪದಿ ಆಕೇನ್ ಇಂದ್ರ ಹೇಳಕ್ಕೆ ಸಮಾಗಮ ಮಾಡ್ಯಾಳೇನು? ಆಕೆ ಗೌತಮ ಋಷಿ ಅಂತ ಸಮಾಗಮ ಮಾಡ್ಯಾಳ. ಆಕೆ ಮನಸ್ಸಿನಾಗ ಇಂದ್ರ ಇಲ್ಲ ಬಂದನ ಗೊತ್ತಾಗಿಲ್ಲ. ಆಕೆ ಮನಸ್ಸಿನಾಗ ಏನದ ಇಂದ್ರದನ ಏನ ಗೌತಮ? ಗೊತ್ತಾಗಿ ಮಾಡಿಲ್ಲ, ಹಂಗಿಲ್ಲ, ಸುಳ್ಳದು. ಗೊತ್ತಾಗಿದ್ರೆ ಯಾಕೆ ಮಾತು? ಅದು ಸುಳ್ಳು. ಯಾರೋ ಸುಮ್ಮನೆ ಹಂಗೆ ಬರೆದಿರ್ತಾರೆ, ಸುಳ್ಳು ಮಾತು. ಅದಕ್ಕೆ ಇವರು ಪತಿವೃತ್ತೆಯರು ಅಂತಂದ್ರೆ ಏನಂದ್ರ, ಈ ಜಗತ್ತಿನೊಳಗ ಇತಿಹಾಸಗಳು ಏನಾಗ್ಯಾವ ಅಂತಂದ್ರ, ಆ ಎಲ್ಲಾ ಇತಿಹಾಸಗಳಿಗೆ ಈ ಹೆಣ್ಮಕ್ಳ ಕಾರಣ ಆಗ್ಯಾವ. ಮಹಾಭಾರತ ಆಗೋದಕ್ಕ ದ್ರೌಪದಿ ಕಾರಣ, ರಾಮಾಯಣ ಆಗೋದಕ್ಕ ಸೀತಾ ಕಾರಣ, ಆ ಕಡೆ ರಾವಣನ ಒಂದು ಉಪಟಳಕ್ಕ ಮಂಡೋದರಿ ಕಾರಣ. ಹಿಂಗಾಗಿ ಅವ್ರ ಹೆಣ್ಮಕ್ಳು ಇದ್ದಿದ್ದಿಲ್ಲ ಅಂತಂದ್ರೆ ಇವು ಕಥೆನೇ ಆಗ್ತಿದ್ದಿಲ್ಲ. ಯಾಕೆ ಕೃಷ್ಣ ಅವತಾರ ಆಗ್ತಿದ್ದಿಲ್ಲ, ರಾಮ ಅವತಾರ ಆಗ್ತಿದ್ದಿಲ್ಲ. ಹೆಣ್ಮಕ್ಳಲ್ಲಿಂತ ಇದೆಲ್ಲ ಆಗ್ಯದ ಈ ಚರಿತ್ರೆ. ಅದಕ್ಕೆ ನಮ್ಮ ದೇಶದ ಸಂಸ್ಕೃತಿಯ ಅತ್ಯಂತ ದೊಡ್ಡ ಶಕ್ತಿ ಏನದ ಅಂತಂದ್ರ ಈ ಪತಿವೃತ ಶಕ್ತಿ. ಇವರ ಶಕ್ತಿಲಿಂತ ಏನೆಲ್ಲ ಮಾಡುವಂತ ಒಂದು ಕೆಪಾಸಿಟಿ, ಮೂರು ಲೋಕದ ಎಲ್ಲ ರಾಕ್ಷಸರು, ದೇವತೆಗಳ, ಮನುಷ್ಯರು, ಓಸು ಮಂದಿಗೆ ಕಟ್ಟಿ ಹಾಕ ಶಕ್ತಿ ಆ ಪಾತಿವೃತ್ಯಕ್ಕದ. ಅಂಥದ್ದು ಸುಮತಿ, ಸತಿ ಸುಮತಿ ಅಂತ ಒಬ್ಬಕ್ಕೆ ಹೆಣ್ಮಗಳು. ಒಂದು ಬ್ರಾಹ್ಮಣ ಕುಟುಂಬ. ಆ ಕುಟುಂಬದೊಳಗ ಸದಾ ಕಾಲ ಭಜನಿ, ಧ್ಯಾನ, ನಮೋ ನಾರಾಯಣ 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 ಏನೆಲ್ಲ ಅಂತಿರ್ತಾರೆ. ಯಾವಾಗ್ಲೂ ಆಧ್ಯಾತ್ಮ ಸಾಧನೆ ಮನಿ ಅದು. ಅದ್ರಾಗ ಒಬ್ಬ ಮಗ ಹುಟ್ಟತಾನ, ಕೌಶಿಕ ಅಂತ. ಅವನು ಹೆಂಗಿರ್ತಾನಂದ್ರೆ ಎಲ್ಲ ಮಾಡಬಾರ್ದೆಲ್ಲ ಮಾಡ್ತಾನ. ವೇಶ್ಯಾವಾಟಿಕೆ ಮಾಡ್ತಾನ, ಧೂಮಪಾನ ಮಾಡ್ತಾನ, ಮದ್ಯಪಾನ ಮಾಡ್ತಾನ, ಜೂಜುಕೋರ ಆಗಿರ್ತಾನ. ಅವ ಎಷ್ಟು ಫೇಮಸ್ ಆಗಿರ್ತಾನಂದ್ರೆ ಇಡೀ ಊರಾಗ ನನಗೇನು ಕೌಶಿಕ ಅಂತ ತಿಳ್ಕೊಂಡಿದೇನು ಅಂತಾರ. ಅಷ್ಟು ಕೆಟ್ಟ ಪ್ರಸಂಗದಲ್ಲಿ ಮನಿ ಒಳಗ ಅವನಿಗೆ ನೆನೆಸ್ತಾರ, ಕೆಟ್ಟ ಕೆಟ್ಟ ಪಾತ್ರಗಳು ಬಂದಾಗ. ಹಂಗ ಅವ ಅಷ್ಟು ಕೆಟ್ಟ ಬ್ರಾಹ್ಮಣ ಆಗಿಬಿಡ್ತಾನ, ನೀಚ, ಪರಮ ನೀಚ ಬ್ರಾಹ್ಮಣ ಆಗಿರ್ತಾನ. ಈಗ ತಂದೆ ತಾಯಿಗೆ ಮಗ ಕೆಟ್ಟ ಆದ್ಮೇಲೆ ಏನ್ ಆಲೋಚನೆ ಮಾಡ್ತಾರ ಅವರು, ಮಗ ಏನಾದ್ರೂ ಸುಧಾರಣೆ ಆತನಂತ ಮದುವೆ ಮಾಡಿದ್ರೆ ಸುಧಾರಣೆ ಆತನ ಪ್ರಯತ್ನ ಮಾಡ್ತಾರ. ಅವನಿಗೆ ಮದುವೆ ಮಾಡಿಬಿಟ್ರೆ ಆಯ್ತು, ಏನೋ ಲೈನಿಗೆ ಬರ್ತಾನ ಅಂತ ತಿಳ್ಕೊತಾರ. ಮದುವೆ ಮಾಡಿದ್ಮೇಲೆ ಇನ್ನ ಡಬಲ್ ಮಾಡ್ತಾನ, ಇನ್ನ ಗದ್ದಲ ಮಾಡ್ತಾನ. ಅಂತದ್ರಾಗ ಮದ್ವಿ ಮಾಡ್ಕೊಳ್ತೀನಿ ಅಂದ್ರೆ ಊರಾಗ ಯಾರು ಹೆಣ್ಣು ಕೊಡಲ್ಲ ಅವನಿಗೇನು. ಅವನಿಗೆ ಯಾರು ಹೆಣ್ಣು ಕೊಡ್ತಾರ, ಹೋಗಂತಿರ್ತಾರ. ಅದು ಏನೋ ಪುಣ್ಯಕ್ಕೆ ಸುಮತಿ ಅನ್ನಕ್ಕಿಗೆ ಅದು ವಿಚಾರ ಬರ್ತದ. ಸಂಬಂಧ ಬಂದಾಗ ಆಕೆ ಅಂತಾಳ, ಪರಮಾತ್ಮ ನನಗೆ ಅಂಥವಂದೇ ಸೇವಾ ಮಾಡೋದಕ್ಕೆ ಹುಟ್ಟಿಸ್ಯಾನ ಅಂತಂದ್ರೆ ನಾನು ಅವನ ಸೇವಾ ಮಾಡ್ಕೊಂಡಿರ್ತೀನಿ ಅಂತ ಆಕೆ ಒಪ್ಕೊಂಡು ಮದ್ವಿ ಮಾಡ್ಕೊಂಡು ಬರ್ತಾಳ. ಎಷ್ಟು ಚಟಗಳು ಅವ ಮಾಡ್ತಾನ, ಅಷ್ಟೆಲ್ಲ ಮಾಡಿದ್ರು ಆಕಿ ಒಂದಕ್ಕೂ ವಿರೋಧ ಮಾಡಂಗಿಲ್ಲ. ಅವ ಹೆಂಗದನ ಹಂಗೆ ಹೊಂದ್ಕೊಂಡು ಹೋಗ್ತಾವ. ಆಕಿ ಹೊಂದ್ಕೊಂಡು ಹೋಗೋದು, ಅವನ ಸಂಗಟ ಆಕಿ ಜೀವನ ಮಾಡೋದು ನೋಡಿದ್ರ ಒಂದು ಚಲೋ ಬ್ರಾಹ್ಮಣರು ಹುಡುಗಿನ ತಂದು ಇಲ್ಲಿ ಜೀವನ ಹಾಳು ಮಾಡಿಬಿಟ್ಟ ಅಲ್ಲ ಅವ, ಅಂತ ದುಷ್ಟ ಅವನ. ಈಕಿ ನೋಡಿದ್ರೆ ಎಷ್ಟು ಕಷ್ಟ ಅನುಭವಿಸ್ತಾಳ, ಅವ ನೋಡಿದ್ರೆ ಎಂತ ದುಷ್ಟ ಅದನ ಅಂತೇಳಿ ಅವ್ ತಂದೆ ತಾಯಿ ಕೊರಗಿ 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 ಹಂಗೆ ಪ್ರಾಣ ಬಿಟ್ಬಿಡ್ತಾರ. ಮಗನ ಸಂಸಾರ ನೋಡಿ ಏನು ಡೆವಲಪ್ಮೆಂಟ್ ಇಲ್ಲ, ಏನಿಲ್ಲ. ಸೊಸೆ ಇದ್ರೆ ಹಂಗೆ ಹೆಂಗಂಗೋ ಮಾಡಿ ಹಾಕ್ತಾಳ, ಏನೋ ಮಾಡ್ತಾಳ. ಇಂಥವ್ರು ಅದಾರ್ರಿ, ಇನ್ನ ಅದಾರ. ಎಂಥವ್ರು ಇದ್ರೂ ಹೊಂದ್ಕೊಂಡು ಹೋಗಂತ ಹೆಣ್ಮಕ್ಳು ಭೂಮಿ ಮೇಲೆ ಅದಾರಂತೀರ ಇಲ್ಲಂತೀರ? ಅದಾರ, ಬೆಕ್ಕದಿರಲ್ಲ ಅವ್ರ ಗಂಡ ಹೆಂಗೆ ಹಾಕಿರ್ಲ, ಕ್ವಚಿತ್ ಸಿಗ್ತಾರ.
ಎಲ್ಲ ಕಡೆ ಭಾಳ ಕಡಿಮೆ ಅದು. ಇಲ್ಲಿ SKM ಮೆಡಿಕಲ್ ಸ್ಟೋರ್ ಅಂತದ ನಮ್ಮ ಮನೇಲಿಂತ ಒಂದು ಅರ್ಧ ಕಿಲೋಮೀಟರ್ ದೂರ. ಅದರಿಂದ ತಿತ್ತಿ ಒಂದು ಕಟ್ಟಿ ಏನೋ ಒಂದು ನಮೂನಿ ಅದ ಬೈಲ. ಅಲ್ಲೊಬ್ಬ ರಿಕ್ಷಾ ಹೊಡೆ ಮುದುಕ ಮಕ್ಕೊಂಡಿರ್ತಾನೆ. ಅವನೇನ್ ಮಾಡ್ತಾನ, ಮುಂಜಾನೆ ಎದ್ದ ಕೂಡ್ಲೇನೆ ಎಷ್ಟು ರಿಕ್ಷಾ ಹೊಡಿತಾನ ಅಂದ್ರೆ 1-2 ಬಾಟ್ಲಿ ಹೆಂಡ ಸಿಗಷ್ಟು ರೊಕ್ಕ ಬರಷ್ಟೇ ದುಡಿತಾನ. ಹೆಚ್ಚಿಗೆ ದುಡಿಯಲ್ಲ, ಅಟ್ಟೆ ಒಂದು ಈಟ್ ಕೆಲಸ ಮಾಡ್ತಾನೆ. ಅದೇ ರೊಕ್ಕ ಬರೋದು ಹೆಂಡದ ಅಂಗಡಿಗೆ ಹೋಗಿ 2 ಬಾಟ್ಲಿ ಕುಡಿದು ಬಂದು ಆ ತಿಪ್ಪೆ ಒಂದು ಕಟ್ಟಿ ಮೇಲೆ ಮಕ್ಕೊಂಡ್ಬಿಡ್ತಾನ. ಮಕ್ಕೊಂಡ್ ಕೂಡ್ಲೇನೆ ರಾತ್ರಿ 9-10ಕ್ಕೆ ಅವನ ಹೆಂಡತಿ ಎಲ್ಲೋ ಮುಸುರಿ ತಿಕ್ಲಕ್ ಹೋಗಿರ್ತಾಳ. ಆಕಿ ಬಂದು ರಾತ್ರಿ 8-8:30 ಆಕಿದೆಲ್ಲ ಕೆಲಸ ಮುಗಿದ್ಮೇಲೆ ನಾವು ಅಲ್ಲೇ ಇರ್ತಾನ ಅಂತೇಳಿ ಹೋಗಿ ಅವನಿಗೆ ಎತ್ತಿ ರಿಕ್ಷಾದಾಗ ಹಾಕಿ ಕರ್ಕೊಂಡು ಹೋಗ್ತಾಳ. ರಿಕ್ಷಾ ಹಾಕೊಂಡು ಮನೆಗೆ ಹೋಗ್ತಾಳಕ್ಕೆ. ಅವನಿಗೆ ಮನೆಗೆ ಹೋಯ್ದು ಅವನಿಗೆಲ್ಲ ಚಂದ ಸ್ನಾನ ಮಾಡಿಸ್ತಾಳ, ಊಟ ಮಾಡಿಸ್ತಾಳ, ಎಲ್ಲ ಅವನಿಗೆ ಚಂದ ನೋಡ್ಕೊತಾಳ. ನೋಡ್ಕೊಂಡು ಮತ್ತೆ ಮುಂಜಾನೆ ರಿಕ್ಷಾ ಕೊಟ್ಟು ಕಳಿಸ್ತಾಳ. ಪ್ರತಿನಿತ್ಯ ಇದು ಕೆಲಸ. ಆ ಮೆಡಿಕಲ್ ಸ್ಟೋರ್ದವ್ರು ಅವರು ಬಿಸಾಕ ಅವನಿಗೆ ಎದಕ್ಕೆ ಅಟ್ಟು ಉಪಚಾರ ಮಾಡ್ತಿ, ಯಾಕೆ ಕರ್ಕೊಂಡು ಹೋಗ್ತೀವಿ, ಅಲ್ಲೇ ಬೀಳಿ ಬಿಡು ಅಂತಂದು. ನನಗೆ ದೇವ್ರ ಇವನ್ ಸೇವೆ ಮಾಡ್ಲಿಕ್ಕೆ ಹುಟ್ಸೇನ, ಮತ್ತು ನಾನು ಮಾಡ್ಬೇಕಲ್ಲ ದೇವ್ರ ಮೆಚ್ಚಂಗೆ, ನಾನು ಬದುಕು ಮಾಡ್ಬೇಕಲ್ಲ ಅಂತ ಮಾಡ್ತಾಳೆ. ಹಿಂಗಿರ್ತಾರ ಅಂತವ್ರಿಗೆ ಮತ್ತೆ ಪತಿವ್ರತೆಗಳು ಅನ್ನೋದು. ಯಾರು ಅಂತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರ ಅವರೆಲ್ಲ ಪತಿವ್ರತರಲ್ಲ, ಏನಲ್ಲ ಕರ್ಮ ಪತ್ನಿಯರು. ಅವರೆಲ್ಲ ಧರ್ಮ ಪತ್ನಿ ಅಲ್ಲೇ ಅಲ್ಲ ಅವ್ರು. ಅದು ಏನಾಗ್ತದ, ತಂದೆ ತಾಯಿ ಸತ್ತ ಆದ್ಮೇಲೆ ತಂದೆ ತಾಯಿ ಒಂದಿಟ್ಟು ಅವಾಗವಾಗ ಬೈಕೋತ ಅನ್ಕೋತಿರ್ತಾರ, ಸ್ವಲ್ಪ ಕಂಟ್ರೋಲ್ನಾಗ ಇರ್ತಾನ. ತಂದೆ ತಾಯಿ ಸತ್ತ ಮೇಲೆ ಮತ್ತೆ ಡಬಲ್ ಇನ್ನ ಅವ್ನು ಯಾರು ಹೇಳೋರು ಕೇಳೋರು ಇಲ್ದಂಗ ಇನ್ನ ಡಬಲ್ ಚಾಲು ಮಾಡ್ತಾನ. ಅವನ ಹೆಂಡತಿ ಏನೂ ಅದ್ರಾಗ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಹೋಗಲ್ಲ, ಏನಾರ ಮಾಡ್ಕೋತಿರು ಅಂತ ಹೇಳಾಕಿ ಸುಮ್ಮ ಅವನ ಸೇವಾ ಏನ್ ಮಾಡೋದು ಅಟ್ ಮಾಡಿ ಸುಮ್ ತಣ್ಣ ಕೂತ್ಬಿಡ್ತಾವ. ಅದೇನಾಗ್ತದ, ಚಟ ಜಾಸ್ತಿ ಆಯ್ತಂದ್ರೆ ಆರೋಗ್ಯ ಹಾಳಾಗವು, ಬರಬಾರ್ದು ಜಡ್ಡ ಎಲ್ಲ ಬಂದ್ಬಿಡ್ತಾವ. ಮತ್ತೇನ್ ಮಾಡ್ಬೇಕು, ರೋಗ ಬರ್ತಾವ. ಡಾಕ್ಟ್ರಿಗೆ ತೋರಿಸ್ತಾರ, ಒಳಗ ಊರಾಗ ಇಡಂತ ರೋಗ ಅಲ್ಲ ಇವನಿಗೆ, ಹೊರಗಿಡಂತ ರೋಗ ಬಂದವ, ಕುಷ್ಠ ರೋಗ, ಮಹಾರೋಗ ಏನೋ ಇರ್ತಾವಲ್ಲ ಅಂತವೆಲ್ಲ ಬಂದವ, ಇವ ಊರೊಳಗೆ ಇರಬಾರ್ದು ಇವನು ಅಂತೇಳಿ ಹೇಳೋಣ. ಊರನ್ ಬಂದು ಪ್ರಮುಖರು ಅವನಿಗೆ ಹೊರಗೆ ಹಾಕ್ಬೇಕಂತಾರ. ಅವನ ಹೆಂಡತಿ ಒಪ್ಪಾಗಲ್ಲ. ನನ್ನ ಗಂಡ ನಮ್ಮನೆಗೆ ನಾ ಇಟ್ಕೋತೀನಿ, ಊರಾಗ ಎಲ್ಲಿ ಬರಂಗಿಲ್ಲ, ಅವ ಮನೆಗೆ ಇರ್ತೀವಿ. ಇಲ್ಲ ಹೋಗ್ಬೇಕು ಅವ ಹೊರಗಂತ ಎಷ್ಟು ಹೇಳಿದ್ರು ಕೇಳಂಗಿಲ್ಲ. ಕಡೆಗೆ ಎಲ್ಲರೂ ಕೂಡಿ ಏನ್ ನಿರ್ಧಾರ ಮಾಡ್ತಾರೆ, ಇಬ್ರು ಗಂಡ ಹೆಂಡತಿ ಊರೊಳಗೆ ಹೋಗಿದ್ದು ಬಿಡ್ರಿ, ಅವನ ಸಂಗಟ ನಿನ್ಗೆ ಅಷ್ಟು ಅಭಿಮಾನ ಇತ್ತಂದ್ರೆ ಇಬ್ರು ಕೂಡ ಹೋಗಿರ್ರಿ ಅಂತೇಳಿ ಊರೊಳಗೆ ಗುಡಿಸಲು ಹಾಕಿ ಕೊಟ್ಟು ಬಿಡ್ತಾರ. ಆ ಗುಡಿಸಲ್ದಾಗ ಅವ್ರಿಬ್ರು ಇರ್ತಾರ. ಅಕ್ಕಿ ಮುಸ್ರಿ ಅದು ತಿಕ್ಕೊಂಡು ಮನಿ ಕೆಲಸಗಳೆಲ್ಲ ಮಾಡ್ಕೊಂಡು ಏನ್ ಬಂದಿರ್ತದ ಏನ್ ತಂದಿರ್ತಾಳ, ಗಂಡಗೆಲ್ಲ ಗಾಯಗಳು ತೊಳೆದು ಎಲ್ಲ ಸ್ವಚ್ಛ ಮಾಡಿ ಅವನಿಗೆ ಉಪಚಾರ ಮಾಡ್ತಿರ್ತಾಳ. ದೇವತೆಗಳು ಆಕಿ ಎಷ್ಟು ಪೇಷನ್ಸ್ಲಿ ಮಾಡ್ತಾಳ ಗಂಡಗ, ಎಷ್ಟು ಅಡ್ನಾಡಿ ಗಂಡ ಇದ್ರು ನೀಚ ಗಂಡಗೆ ಎಷ್ಟು ಉಪಚಾರ ಮಾಡ್ತಾಳ ಅಂತ ದೇವರುಗಳನ್ನ ನಾಚುವತ್ತಿರ್ತಾರ. ಹಿಂಗಿದು ನಡೆದಿರ್ತದ ಅವ್ರದ್ದು ಜೀವನ ನಡೆದಾಗ ಏನಾಗ್ತದ, ಆಕಿ ಹೆಂಡತಿ ಆ ಕಡೆ ಕೆಲ್ಸಕ್ಕೆ ಹೋದಾಗ ಇವಾಗ ಗುಡಿಸಲ್ದಾಗ ಒಬ್ನೇ ಕೂತಿರ್ತಾನ ಮುಂದೆ ಕಟ್ಟಿ ಮೇಲೆ. ಆ ದಾರಿ ಹಿಡಿದು ಒಬ್ಬಾಕಿ ಹೆಣ್ಮಗಳು ಹೋಗ್ತಿರ್ತಾಳ. ಆ ಹೆಣ್ಮಗಳಿಗೆ ಪರಿಚಯ ಮಾಡ್ಕೊತೇನೆ ಯಾರು ಏನು ಅಂತೇಳಿ. ಆಕಿ ಈ ಊರಾಗ ನಾನು ಇಂಥದೊಂದು ವೇಷವಾಟಿಕೆ ಮಾಡಿ ಬದುಕ್ತೀನಿ ಅಂತ ಹೇಳ್ತಾಳ. ಅಲ್ಲ ಅವನು ಈ ಊರಾಗ ಒಂದು ವೇಶ್ಯರಿಗೂ ಬಿಟ್ಟಿಲ್ಲ ನಾನು, ನೀನ್ ಹೆಂಗ್ ಉಳಿದಿ, ನೀನ್ ಹೋಗ್ಬೇಕು ಉಳಿದಿದೆ ನಂಗೆ ಗೊತ್ತಿಲ್ಲ ನೋಡು, ಎಲ್ಲಿರ್ತಿ ಏನಿರ್ತಿ ಅಂತೇಳಿ ಅಕ್ಕಿನ ಮನೆಯಾಗಿರ್ಬೇಕಂತ ಇವ ಆಚೆ ಚಾಲು ಮಾಡ. ಅವಕ್ಕಿ ಮನೆಗೆ ಹೋಗ್ಬೇಕು, ನಾನು ಅಕ್ಕಿ ಬಲ್ಲಿ ಹೋಗ್ಬೇಕು, ಒಂದಿನ ಅಲ್ಲಿ ಹೋಗ್ಬೇಕಂತ. ರಾತ್ರಿ ಹೆಣ್ತಿ ಬಂದು ಅಡಿಗೆ ಊಟ ಮಾಡಿ ಉಣಿಸ್ಬೇಕಂದ್ರೆ ಅವ ಎಲ್ಲಿ ಆಟಪ್ಪಾಗಲ್ಲ. ಇಲ್ಲ ನನಗ ಅಕ್ಕಿ ಬಲ್ಲಿ ಹೋಗ್ಬೇಕು, ಇವತ್ತ ಅಲ್ಲಿ ಹೋಗ್ಬೇಕ. ಆಕಿ ಹೇಳ್ತೇನಂತಳ, ನಿನ್ನ ಆರೋಗ್ಯನೇ ಸರಿಗಿಲ್ಲ, ಏನ್ ಮಾಡ್ತಿ, ನಿಂದಿರ್ಲಕ್ ಬರಲ್ಲ, ಹೆಲ್ತ್ ಕೆಟ್ಟ ಬಿಟ್ಟದ, ಹಾಸಿಗೆ ಹಿಡಿದಿದಿ, ಅಂತದ್ರಾಗ ಮತ್ತ ಇಂಥವ್ ಮಾಡ್ಬೇಕಂದ್ರೆ ಹೆಂಗ. ಅವ ಏನಂತಾನ, ಅದು ಏನ್ಯಾಕಾಗಲ್ಲಕ್ಕ, ಅವೆಲ್ಲ ನೀನು ಉಪದೇಶ ನನಗೆ ಮಾಡ್ಲಕ್ ಬರಬೇಡ, ನಾನು ಅಲ್ಲಿಗೆ ಹೋಗ್ಬೇಕಷ್ಟೇ, ಅದಕ್ಕೇನು ವ್ಯವಸ್ಥೆ ಮಾಡ್ಬೇಕು ಮಾಡು,
ಇಲ್ಲ ಅಂದ್ರೆ ನಾಳೆ ಮುಂಜಾನೆ ಅನ್ನೋದ್ರಾಗೆ ನಾ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತನು. ಏನ್ ಮಾಡ್ಬೇಕು ಹಿಂಗಂದ್ರ? ಪತಿವ್ರತೆ ಏನ್ ಯಾಕಾಗಲಕ್ ನಡಿ ಅಂತ ಅದಕ್ಕೂ ತಯಾರಾತ. ಈ ಕಡೆ ಇನ್ನೂ ಒಂದು ಸ್ಟೋರಿ ಏನಾಗಿರ್ತದ, ಅದಕ್ಕೆ ಅಟ್ಯಾಚ್ಡ್ ಸ್ಟೋರಿಯನ್ನು ಮಾಂಡವ್ಯ ಮಹರ್ಷಿಗಳು ಅಂತಿರ್ತಾರೆ, ಮುನಿಗಳು, ಮಾಂಡವ್ಯ ಮುನಿಗಳಂತ. ಈ ಮಾಂಡವ್ಯ ಮುನಿಗಳು ಏನ್ ಮಾಡಿರ್ತಾರ, ಕಠಿಣಾತಿ ಕಠಿಣವಾದಂತ ಒಂದು ಮೌನ ವೃತ ಮಾಡಿರ್ತಾರೆ. ಅತ್ಯಂತ ಕಠಿಣ ಮೌನ ವೃತ ಅಂದ್ರೆ ಏನು? ಕಾಯ ವಾಚ ಮನಸ ಏನೇನು ಸೌಂಡ್ ಮಾಡಂಗಿಲ್ಲ, ಮನಸ್ಸಿನಾಗ ಸಹಿತ ಏನು ಆಕಾರ ಮಾಡಂಗಿಲ್ಲ, ಶರೀರದಿಂದಲೂ ಏನು ಸೌಂಡ್ ಮಾಡಂಗಿಲ್ಲ, ಬಾಯಿಲಿಂತೂ ಸೌಂಡ್ ಮಾಡಂಗಿಲ್ಲ. ಮೌನ ಅಂದ್ರೆ ಶರೀರನೂ ಮೌನ, ಮಾತು ಮೌನ, ಮನಸ್ಸು ಮೌನ. ಇಂಥ ಒಂದು ಮೌನ ವಹಿಸಿದಂತ ಮಾಂಡವ್ಯ ಮಹರ್ಷಿಗಳು ಗಾಪ ಕೂತಿರ್ತಾರೆ. ಅಂತ ಪ್ರಸಂಗದಾಗ ಏನಾಗ್ತದ, ರಾಜನ ಭಂಡಾರದಾಗ ಕಳತನ ಆಗ್ಬಿಡ್ತಾವ. ರಾಜನ ಭಂಡಾರ ಕಳು ಮಾಡಿರ್ತಾರ. ಕಳ್ರು ಏನ್ ಮಾಡ್ತಾರ, ಇವ ಮಾಂಡವ್ಯ ಮಹರ್ಷಿ ಗಪ್ ಇರ್ತಾನ, ಇವ ಏನು ಮೌನ ವಹಿಸನ, ಇವ ಯಾರಿಗಿ ಏನು ಹೇಳಲ್ಲ ಕೇಳಲ್ಲ, ಅವನ ಆಶ್ರಮದಾಗ ಮುಚ್ಚಿಟ್ಟು ಬಿಡಮು ಕಳು ಮಾಡಿದ ಸಾಮಾನುಗಳು ಅಂತೇಳಿ ಕಳು ಮಾಡಿದವೆಲ್ಲ ಆಭರಣಗಳು ಅವು ಇವು ಒಯ್ದು ಮಾಂಡವ್ಯ ಮಹರ್ಷಿ ಕಣ್ಣೆದ್ರೆ ಒಳಗೆ ಹೊಕ್ಕು ಮುಚ್ತಾರ. ಅವ ಏನು, ಯಾಕಂದ್ರೆ ಮೌನ ವೃತ ಇದು ಮಾಡಿದ್ದಕ್ಕ ಇಲ್ಲಿ ಯಾಕೆ ಬಂದಿರಿ, ಇಲ್ಲಿ ಯಾಕೆ ಇಡ್ತೀರಿ, ಅವೆಲ್ಲ ಏನೇನು ಅಬ್ಜೆಕ್ಷನ್ ಮಾಡ್ಲಿಲ್ಲ, ಸುಮ್ಮ ಕೂತ್ಬಿಟ್ಟು ಮೌನ. ಕಾಯ ವಾಚ ಮೌನ, ತ್ರಿಕರಣ ಪೂರ್ವಕವಾದ ಮೌನ ಮಾಡ್ಕತ್ತಾನ. ಅಷ್ಟೊತ್ತಿಗೆ ಏನಾಯ್ತು, ಅವರು ಸೈನಿಕರು ಹೆಂಗ್ ಬಿಡ್ತಾರೆ, ಕಳ್ಳರಿಗೆ ಅರೆಸ್ಟ್ ಮಾಡಿಬಿಟ್ರು, ಕಳ್ಳರಿಗೆ ಹಿಡಿದ್ರು. ಕಳ್ಳರಿಗೆ ಹಿಡಿದ್ಮೇಲೆ ಅವು ಸಾಮಾನುಗಳು ಎಲ್ಲಿ ಇಟ್ಟಿರಿ ಏನಂತ ಕೇಳಿದ್ರೆ, ಮಾಂಡವ್ಯ ಮಹರ್ಷಿ ಒಂದು ಆಶ್ರಮದಾಗ ಅಲ್ಲಿ ಹಿಂದೆ ಇಟ್ಟಿವಿ ಅಂದ ಕೂಡ್ಲೇನೆ ಅಲ್ಲಿ ಹೋಗಿ ಅವೆಲ್ಲ ಸಾಮಾನುಗಳು ತಗೊಂಡು ಆ ಮಹರ್ಷಿಗೆ ಕೇಳ್ತಾರ ಅವ್ರ ಸೈನಿಕರು, ಇವೆಲ್ಲ ತಂದು ಇಲ್ಲಿ ಇಡೋದಕ್ಕೆ ನೀನ್ ಯಾಕೆ ಸುಮ್ ಕೂತಿದಿ, ಇವರಿಗೆಲ್ಲ ನೀನೇ ಸಹಾಯ ಮಾಡ್ಲಕತ್ತಿದಿ, ನೀನ್ ಆಶ್ರಮದಾಗ ಕಳತನ ಸಾಮಾನುಗಳು ಇಟ್ಕೋತೀಯ ಏನಂದ್ರು. ಅವ್ರು ಮೌನ ವಹಿಸ್ಯಾರ. ಮೌನ ವೃತ ವಹಿಸಿದ್ದಕ್ಕೆ ಅವ್ರು ಏನು ಉತ್ತರನೇ ಕೊಡ್ಲಿಲ್ಲ. ಅದಕ್ಕೆ ಅವ್ರ ಸೈನಿಕರು ಏನ್ ಮಾಡ್ಬಿಟ್ರು, ಅವನಿಗೂ ಎಳ್ಕೊಂಡು ಹೋಯ್ದು ರಾಜನ ಮುಂದೆ ನಿಂದಿರ್ತಮ್ಮ ಅಂತೇಳಿ ಕಳ್ಳರಿಗೆ ಮತ್ತ ಮಾಂಡವ್ಯ ಮಹರ್ಷಿಗೆ ಎಲ್ಲರಿಗಿ ಒಯ್ದು ರಾಜನ ಮುಂದೆ ನಿಂದಿರ್ಸಿದ್ರು. ರಾಜ ನಾನಾ ರೀತಿ ಪ್ರಶ್ನೆಗಳು ಏನ್ ಕೇಳಿದ್ರು ಅವ್ರು ಕಳ್ಳರು ಉತ್ತರ ಕೊಡ್ಲಕತ್ತಾರ. ಖರೆ ಇವ ಏನು ಉತ್ತರ ಕೊಡಲ್ಲ, ಮೌನ ವಹಿಸಿದ್ದಕ್ಕೆ. ನೋಡ್ರಿ ವೃತ ಎಲ್ಲಿ ಕರ್ಕೊಂಡು ಹೋಗ್ತದೆ, ಎಷ್ಟು ಕಷ್ಟ. ಅವಾಗ ಏನಾಯ್ತು, ರಾಜ ಏನ್ ಮಾಡ್ದ, ಇವ ಅಂತೂ ಮಾತಾಡ್ಲಕ್ ಚಾನ್ಸೇ ಇಲ್ಲ, ಮಹರ್ಷಿ ಆಗಿಕ್ಕೆ ಇಂಥ ಕೆಲಸ ಮಾಡ್ಯಾನಂತಂದ್ರ ಏನ್ ಮಾತಾಡ್ತಾನ, ಅವ ಏನ್ ಹೇಳ್ತಾನ, ನಾವೇನ್ ಅವನಿಗೆ ಕೇಳೋದದ. ರೆಡ್ ಹ್ಯಾಂಡ್ ಸಿಕ್ಕಾರ, ಅವ್ರ ಆಶ್ರಮದಾಗೆ ಎಲ್ಲ ಸಾಮಾನುಗಳು ಸಿಕ್ಕವ. ಹಿಂಗಾಗಿ ಅವ್ರ ಮಾತಾರ ಏನ್ ಆಡ್ತಾರ, ಅವ್ರಿಗೆ ಕೂಡಿ ಒಂದು ಶಿಕ್ಷೆ ಏನಪ್ಪಾ ಅಂದ್ರ, ರಸ್ತೆ ಬದಿಯಲ್ಲಿ ತ್ರಿಶೂಲಗಳು ನಡಬೇಕು. ಬಗಲಾಗ ರಸ್ತೆ ಬದಿಯಲ್ಲಿ ಇವ್ರು ಮುಳ್ಳವಗಿಗಳು ಹೆಂಗಿರ್ತಾವಲ್ರಿ ಕಾಲಾಗ, ಅವು ಮಳಿ ಇರೋಂತ ಹಾಕೊಂಡು ನಿಂದಿರ್ತಾರಲ್ಲ ಜಂಗಮರು, ಹಂಗ ತ್ರಿಶೂಲಗಳ ನಟ್ಟು ಆ ತ್ರಿಶೂಲಗಳ ಮ್ಯಾಲ ಈ ಕಳ್ಳರಿಗೆ ಮತ್ ಮಾಂಡವ್ಯ ಮಹರ್ಷಿ ಕುಂದಿರ್ಸ್ಬೇಕು. ಹೋಗೋರು ಬರೋರು ನೋಡಿ ಉಗುಳ್ಬೇಕು, ಅವ್ರಿಗೆ ಕಳತನ ಮಾಡ್ಯಾರ ಕಾಳ್ರು ಅಂತೇಳಿ ರಾಜ ಏನ್ ಮಾಡ್ಬಿಟ್ಟ, ಆ ಮಹರ್ಷಿಗೆ ಕಾಳ್ರಿಗೆ ಆ ತ್ರಿಶೂಲಗಳ ಮೇಲೆ ಕುಂದಿರಿಸಿ ಶಿಕ್ಷೆ ಕೊಟ್ಬಿಟ್ಟ. ಅದು ಚುಚ್ಚಲಕತ್ತವ ಕೆಳಗ, ಭಯಂಕರ ಕಣ್ಣ ನೀರ್ ಬರ್ಲಕತ್ತದ. ಅಂದ್ರೂ ಮಾಂಡವ್ಯ ಮಹರ್ಷಿ ಕಣ್ಣ ನೀರ್ ಬರ್ಲಕತ್ತವ, ಆದ್ರೂ ಅವ ಏನು ಸೌಂಡ್ ಮಾಡವಲ್ಲ, ಮೌನ. ಗಪ್ ಅಂದ್ರೆ ಗಪ್ ಚುಪ್, ಗಪ್ ಚುಪ್. ಅವಾಗ ಏನಾಯ್ತು, ಈಕೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲ, ಅವ ವೇಶ್ಯಗಾರಿ ಮನೆಗೆ. ಈಕೆ ತನ್ನ ಗಂಡಗ ಮತ್ತ ಅವ್ನಿಗೆ ಎದ್ದು ನಿಂದಿರ್ಲಕ್ ಬರಲ್ಲ, ಏನಿಲ್ಲ, ಮತ್ತ ಅವ್ನಿಗೆ ಹೆಂಗ್ ಕರ್ಕೊಂಡು ಹೋಗ್ಬೇಕು. ಒಂದು ಬಿದಿರು ಬುಟ್ಟಿ ತಗೊಂಡು ಆ ಬುಟ್ಟಾಗ ಅವನಿಗೆ ಕುಂದಿರ್ಸ್ಕೊಂಡು ಬೆನ್ನಿಗೆ ಕಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಹಂಗ ಒಂದು ಮಾಡಿ ಅವನಿಗೆ ಗಂಡ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಬುಟ್ಟಾಗ ಹಾಕೊಂಡು ಏನ್ ಮಾಡ್ಲಕತ್ತಳು, ಕಟ್ಕೊಂಡು
ಆ ವೇಶ್ಯಗಾರ ಮನೆಗೆ ಕರ್ಕೊಂಡು ಹೋಗ್ಲಕ್ಕತ್ತಾವ. ಇಂಥವ್ರು ಯಾರು ಸಿಗ್ತಾರಲ್ರಿ ಜಗತ್ನಾಗ? ಇವ್ರು ಮಾಡೋ ಲೀಲೆಗಳು ನೋಡ್ರಿ, ಎಂತ ಪವರ್ಫುಲ್ ಮಂದಿ, ಎಷ್ಟು ಸ್ಟ್ರಾಂಗ್ ಇರ್ತಾರ ಅವರು. ಬಟ್ ಈ ಒಂದು ವೃತ ಅನ್ನೋದು ಹೆಂಗಿರ್ತದ, ಆ ಕಡೆ ಮಾಂಡವ್ಯ ಋಷಿದು ಮಹರ್ಷಿದು ಜೈಲ್ನಾಗ ಬಿದ್ದು ಶಿಕ್ಷೆ ಅನುಭವಿಸ್ಲಕತ್ತನಂದ್ರೂ ಅವಂದು ವೃತ ಹೆಂಗದ, ಇವ್ರದ್ದು ಪತಿವೃತ್ತಿ ಹೆಂಗದ ಅಂದ್ರೆ ಗಂಡನ ಸಂಗಟ ಹೊಂದ್ಕೊಂಡು ಹೋಗ್ಬೇಕು ಅನ್ನೋಂಥದ್ದು ಎಂತ ಪಾತಿವೃತ್ಯ ಇದು, ಎಂತ ಶಕ್ತಿ ಇದು. ಅಲ್ಲಿ ಏನಾಯ್ತು, ಆಕಿ ಮತ್ತು ಅಜ್ಜಿ ಹೊತ್ಕೊಂಡು ನಡಿಬೇಕಾದ್ರೆ ಫಾಸ್ಟ್ ಹೋಗ್ತಾರ, ಸ್ಲೋ ನಡೀತಾರ್ರಿ. ಆಕಿ ನಡೆಯೋದು ಸ್ಲೋ ಆಗ್ಲಕತ್ತು. ಇವ ಏನು ಮಾಡ್ಲಕತ್ತ, ಎಷ್ಟು ಸೌಕಾಶ ನಡೀತಿ, ಅವನಿಗೆ ಆತುರ, ಆ ವೇಶ್ಯ ಬಲ್ಲಿ ಜಲ್ದಿ ಹೋಗ್ಬೇಕತ್ತ. ಎಷ್ಟೊತ್ತು ಸ್ಲೋ ಮಾಡ್ಲಕತ್ತಿದಿ, ದೌಡ್ ನಡಿ ಅಂತ ಹೇಳಕ್ಕೆ ಬುಟ್ಟ್ಯಾಗ ಸುಮ್ ಕುಂದ್ರದು ಬಿಟ್ಟು ಕಾಲ್ ಚಾಚಿ ಒದಿಲಕತ್ ಬಿಟ್ಟ ಹೆಂಡತಿ. ಅದು ಒದೆ ಟೈಮ್ನಾಗ ಏನಾಗ್ಬಿಡ್ತು, ಅದು ಕಾಲು ರಸ್ತೆ ಬದಿಯಲ್ಲಿ ಕೂತಿದಲ್ಲ ಮಾಂಡವ್ಯ ಮಹರ್ಷಿಗಳು, ಆ ಮಹರ್ಷಿಗೆ ಹೋಗಿ ಕಾಲು ಬಡ್ದು ಬಿಡ್ತು ಪಕ್ಕ ಅಂತೇಳಿ. ಸಣ್ಣ ಕಾಲ ದಾರಿ ಕಾಲವ್ರಿಗೆ ಬಡ್ದು ಬಿಡ್ತು. ಆ ಶೂಲದ ಮೇಲೆ ಕೂತಂತ ಮಹರ್ಷಿಗೆ ಸುಮ್ಮ ಕುಂತ್ರೆ ಚುಚ್ಚಲಕತ್ತವ, ಅದ್ರ ಮೇಲೆ ಒದ್ದು ಪಕ್ಕ ತಳ್ಳಾಡ್ತಿದ್ರ ಪರಿಸ್ಥಿತಿ ಏನಾಗಿರ್ಬೇಕು, ಅವನು ಭಯಂಕರ ತ್ರಾಸಾಗಿಬಿಡ್ತದ. ತ್ರಾಸಾಗಿ ಮೌನ ಯೋಗದಲ್ಲಿರುವಂತ ಮಹರ್ಷಿ ಮೌನವನ್ನು ಮುರಿದು ಏನ್ ಮಾಡಿಬಿಟ್ಟ, ಈ ಕೌಶಿಕಿಗೆ ಶಾಪ ಕೊಟ್ಬಿಟ್ಟ. ಲೇ, ಸೂರ್ಯೋದಯ ಆಗದ್ರಾಗೆ ನಿನ್ನ ಶಿರಸ್ಸು ಸಹಸ್ರ ಹೋಳಾಗಿ ಒಡೆದು ಛಿದ್ರವಾಗಿ ನಿನ್ನ ಪ್ರಾಣ ಹೋಗ್ಲಿ ಅಂತ. ಯಾವಾಗ ಅಲ್ಲಿ ಮ್ಯಾಲ ಯಾರಪ್ಪ ಅಂದ್ರ ಅಸ್ತು ದೇವತೆಗಳು ತಥಾಸ್ತು ದೇವತೆಗಳ ಅಡ್ಡಾಡ್ತಿರ್ತಾರ. ಅವ್ರ ಕೆಲಸ ಏನು, ಅಸ್ತು 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 ತಥಾಸ್ತು ತಥಾಸ್ತು ತಥಾಸ್ತು, ಇಷ್ಟಾರ್ಥ ಸಿದ್ಧಿರಸ್ತು ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಹೇಳ್ಕೊ ತಿರುಗಾಡ್ತಿರ್ತಾರಂತವ್ರು. ಈ ಋಷಿ ಶಾಪ ಕೊಡೋದಕ್ಕ ಆ ಅಸ್ತು ದೇವತೆಗಳು ತಥಾಸ್ತು ಅಂದ್ಬಿಟ್ರು. ಅದಕ್ಕೆ ಯಾವಾಗ್ಲೂ ಕೆಟ್ಟ ಮಾತಾಡ್ಬೇಡ್ರಿ, ಕೆಟ್ಟ ಬೈಬೇಡ್ರಿ. ಯಾಕಂತಂದ್ರ ನಿಮ್ ಬೈಗುಳುಗಳಿಗೆ ಅವ್ರ ಒಮ್ಮಮ್ಮ ತಥಾಸ್ತು ಅನ್ನೋದಕ್ಕ ನಿಮ್ಮ ಮಾತಿಗೆ ಮ್ಯಾಚ್ ಆಗಿಬಿಡ್ತಂದ್ರ ಅವು ಫಲ ಕೊಟ್ಟು ಬಿಡ್ತಾವ. ಹಿಂಗಾಗಿ ಅಂತ ಕೆಲಸ ಮಾಡ್ಬೇಡ್ರಿ, ಕೆಟ್ಟ ಮಾತಾಡ್ಬೇಡ್ರಿ ಅಂತ ಸಿದ್ಧಾಂತ ಹೇಳ್ತದೆ. ಹಾಳಾಗಿ ಹೋಗುವ ಅಂತವಿಂತ ಅಂತಿರ್ತಾರ ನೋಡ್ರಿ. ಹೊತ್ನಾಗ ಅವ್ರು ತಥಾಸ್ತು ಅಂದ್ರೆ ಇಲ್ಲಿ ಡೇಂಜರ್ ಆಗಿಬಿಡ್ತದೆ, ಎಲ್ಲ ಪ್ರಾಕ್ಟಿಕಲ್ ಚಾಲು ಆಗಿಬಿಡ್ತದೆ. ಅದಕ್ಕ ಆ ಋಷಿಗೆ ಕಾಲು ಬಡದಕ್ಕೆ ಅವ ಶಾಪ ಕೊಟ್ಬಿಟ್ಟ. ಅವ ಶಾಪ ಕೊಟ್ಟದ್ ನೋಡಿ ಈಗಿಗೆ ಭಯಂಕರ ಸಿಟ್ಟು ಬಂದ್ಬಿಡ್ತು. ಯಾರಿಗೆ? ನನ್ನ ಗಂಡಿಗೆ ಶಾಪ ಕೊಟ್ಟದಕ್ಕ ಯಾರಿಗೆ ಸಿಟ್ಟು ಬಂತು? ಸುಮತಿ ದೇವಿಗೆ ಸಿಟ್ಟು ಬಂದ್ಬಿಡ್ತು. ಈಗ ಏನ್ ಮಾಡಿದಳು, ಸೂರ್ಯೋದಯದ ಒಳಗ ಗಂಡನ ಶಿರಸ್ಸು ಸಹಸ್ರ ಹೋಳಾಗಬೇಕು ಅಂತ ಶಾಪ ಕೊಟ್ಟಿದೆ ಅಂದ್ಮೇಲೆ ಅವ ಏನು ನಿನಗೆ ಒದಿಬೇಕಂತ ಒದ್ದಿಲ್ಲ, ನನ್ನ ಮೇಲಿನ ಸಿಟ್ಟಿಗೆ ಕಾಲ ಚಾಚಿ ನನಗೆ ಒದಿಬೇಕಂತ ಬಂದ, ಅದು ತಪ್ಪು ನಿನಗೆ ಬಿದ್ದದ. ಅವನೇನು ತಪ್ಪಿಲ್ಲ ಅಂದ್ರೂ ನೋಡ್ರಿ ಗಂಡಗೆ ಹೆಂಗ್ ಪ್ರೊಟೆಕ್ಟ್ ಮಾಡ್ತಾವ. ನೀನು ಅವನಿಗೆ ಸುಮ್ನೆ ಶಾಪ ಕೊಟ್ಟಿದಿ, ಅದಕ್ಕೆ ನಂದು ಒಂದು ಪ್ರತಿಯಾದ ಶಾಪ ಕೊಡ್ತೀನಿ. ಏನಪ್ಪ ಅಂದ್ರ, ಸೂರ್ಯೋದಯ ಆದ್ರೆ ಅಲ್ಲ ನನ್ನ ಗಂಡಗೆ ಹಿಂಗಾಗದು, ಸೂರ್ಯೋದಯನೇ ಆಗಬಾರ್ದು ಶಾಪ ಕೊಟ್ಬಿಟ್ಲೆ. ಒಟ್ಟ ಸೂರ್ಯೋದಯ ಆಗದೆ ಬೇಡ. ಸೂರ್ಯೋದಯ ಆಯ್ತು ಅಂದ್ರೆ ಗಂಡಗೆ ಸಹಸ್ರ ಹೋಳ, ಸೂರ್ಯೋದಯನೇ ಆಗಲಿಲ್ಲ ಅಂತಂದ್ರೆ ಎಲ್ಲಿ ಸಹಸ್ರ, ಸೂರ್ಯೋದಯ ಆಗದ್ ಬೇಡ ಶಾಪ ಕೊಟ್ಟ. ಅದೆಷ್ಟು ಶಕ್ತಿ ಇರ್ಬೇಕು ನೋಡ್ರಿ ಆಕೆ ಬರೀ ಪಾತಿವೃತ್ಯ ಶಕ್ತಿ. ಸೂರ್ಯೋದಯ ಆಗ ಮರುದಿನ ಮುಂಜಾನೆ ಸೂರ್ಯೋದಯ ಆಗಲಿಲ್ಲ, ಎಲ್ಲ ಕತ್ತಲೋ ಕಾತ್ತಲು. ಏನಾಯ್ತು, ಯಾಕಾಯ್ತು, ಏನಾಯ್ತು, ಯಾಕಾಯ್ತು, ಕರೆಂಟ್ ಹೋದಾಗ ನೋಡ್ತಾರಲ್ಲ, KV ಹುಡುಕಾಡ್ತಾರಲ್ಲ, ಹಾಂಗ್ ಹುಡುಕಾಡೋದ್ರಾಗ ದೇವಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು, ಪಾತಾಳದಾಗ ಎಲ್ಲ ಅಸುರರು, ರಾಕ್ಷಸರು, ಮನುಷ್ಯರು, 84 ಲಕ್ಷ ಜೀವರಾಶಿಗಳು ಎಲ್ಲ ಕತ್ತಲಾಗ ಮುಣಿಬಿಟ್ರು. ಮತ್ತೆ ದೇವೇಂದ್ರ ಅವರು ಮತ್ತೆ ಇದು ನಡೆಸ್ಬೇಕಲ್ಲ ಜಗತ್ತು, ಏನ್ ಮಾಡ್ಬೇಕು, ಹಿಂಗ್ ಕತ್ತಲಾದ್ರೆ ಹೆಂಗ, ಎಲ್ಲ ಜೀವಿಗಳು ಪ್ರಾಣಕ್ಕ ಬಹಳ ಘಾತ ಆಗಿಬಿಡ್ತದ ಸೂರ್ಯ ಇರ್ಲಿಲ್ಲ ಅಂದ್ರ ಅಂತೇಳಿ ಆ
ಸುಮತಿ ಬಳಿ ಹೋಗಿ ನಿನ್ನ ಶಾಪವನ್ನ ಹಿಂದಕ್ಕೆ ತಕ್ಕೊಂಡ್ಬಿಡಮ್ಮ, ಜಗತ್ತು ನಷ್ಟ ಆಗಿ ಪ್ರಳಯ ಆಗ್ತದ, ಸೂರ್ಯ ಇರ್ಲಿಲ್ಲ ಅಂದ್ರ ಬಹಳ ಅಪಾಯ ಅದ ಜಗತ್ತಿಗೆ, ದಯವಿಟ್ಟು ತೆಕ್ಕೊಂಡ. ಅದಕ್ಕೆ ಏನಂತಾಳ, ನಿಮ್ಮ ಜಗತ್ತಿನ ಸುದ್ದಿ ನೀವು ಮಾತಾಡ್ತೀರಿ, ನನ್ನ ಗಂಡ ಅಂದ್ರ ನನ್ನ ಜಗತ್ತ ಹಾಳು ಮಾಡ್ಕೊಂಡು ನನ್ನ ಜಗತ್ತಿಗೆ ಪ್ರಳಯ ಮಾಡ್ಕೊಂಡು ನಿಮ್ ಜಗತ್ತು ಉಳಿಸ್ಬೇಕಂತ ನನಗೇನು ಅನಿವಾರ್ಯ ಇಲ್ಲ. ಯಾವಾಗ ನನ್ನ ಜಗತ್ತೇ ಹೋಲಕತ್ತದ ಅಂದ್ಮೇಲೆ ನಿಮ್ ಜಗತ್ತ ಹಾಳಾಗಿ ಹೋಗ್ಲಿ, ನಾನೇನ್ ಮಾಡ್ಲಿ, ಅದಕ್ಕೆ ಅಂದ್ಬಿಡ್ತಾಳಕಿ. ಹೆಂಗದ ನೋಡ್ರಿ, ನನ್ನ ಗಂಡ ಅಂದ್ರೆ ನನ್ನ ಜಗತ್ತೇ ಒತ್ತು ಹೊಂಡತಂತಂದ್ರ ಅವನ್ ಸಾಯ್ತಾನಂತೇಳಿ ಶಾಪ ಕೊಟ್ಟಾಗ ನಿಮ್ ಜಗತ್ತು ಉಳಿದ್ರೇಟು ಬಿಟ್ರೇಟ್ ಅತ್ತು, ನನ್ಗೇನ್ ಮಾಡೋವ, ಹೋರ ಕಡೆ ಬೆದರಿಸಿ ಕಳಿಸ್ಬಿಡ್ತಾನ. ಅವಕ್ಕ ಏನು ತಿಳಿಯಂಗಿಲ್ಲ, ದೇವತೆಗಳಿಗೆ ತಿಳಿಲಾರ್ದಕ್ಕೇನು, ಈ ಪತಿವೃತ್ತಿಗೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಯಾವ ದೇವತೆಗಳಿಂದ ಸಾಧ್ಯ ಇಲ್ಲ. ಯಾರಿಂದ ಸಾಧ್ಯ? ಇನ್ನೊಬ್ಬ ಪತಿವೃತ್ತಿಲಿಂತ ಸಾಧ್ಯ, ಅದು ಮಹಾಪತಿವೃತ್ತೆ. ಅದಕ್ಕೆ ಅವ್ರಿಗೆ ಮಹಾಪತಿವೃತ್ತೆಯರಂತಾರ. ಅದಕ್ಕೇನಾಯ್ತು, ಎಲ್ಲ ದೇವತೆಗಳು ಎಲ್ಲಾದ್ರು ಸತಿ ಅನುಸೂಯನ್ ಬಲ್ಲಿ ಹೋಗ್ತಾರ, ಅನುಸೂಯ ದೇವಿ ಬಲ್ಲಿ. ಅತ್ರಿ ಮುನಿ ಹೆಣತಿ ತ್ರಿಮೂರ್ತಿಗಳನ್ನ ಕೂಸು ಮಾಡಿ ಹಾಲು ಕುಡಿಸಲಿಕ್ಕೆ ತ್ರಿಮೂರ್ತಿಗಳ ತಾಯಕ್ಕೆ ಹೋತ. ಆದಾಗ ಅನುಸೂಯ ದೇವಿ ಬರ್ತಾಳ, ಬಂದು ಏನಿದು ಗದ್ದಲ, ಇಡೀ ಜಗತ್ತು ವಿಶ್ವವೆಲ್ಲ ಗದ್ದಲಕ್ಕೆ ಬಿದ್ದದ. ಅಂದ ಕೂಡ್ಲೇನೆ ಆಕಿ ಸತ್ತಿ ಅನುಸೂಯ ಬಂದ ಕೂಡ್ಲೇನೆ ಆಕಿ ಕಾಲಿಗೆ ಬಿದ್ದು ಏನ್ ಮಾಡ್ಲಕತ್ತಿ ಬಿಡ್ತಾಳ, ಅಳ್ಳಕ್ ಚಾಲು ಮಾಡ್ತಾಳ. ಅದಕ್ಕಿಂತ ಮೊದಲ ಶಾಪ ವಾಪಸ್ ತೆಕ್ಕೋ ಅಂತಂದ್ರ ತೆಕ್ಕೊಳ್ಳಲ್ಲ ಅಂದಿರ್ತಾಳ. ಅದ್ರ ಕಂಡೀಷನ್ ಏನ್ ಹಾಕಿರ್ತಾಳ, ಶಾಪ ವಾಪಸ್ ತೆಕ್ಕೋತೀನಿ, ಆದ್ರ ಮಾಂಡವ್ಯ ಋಷಿಗಳು ತಮ್ಮ ಶಾಪವನ್ನು ವಾಪಸ್ ತೆಕ್ಕೊಂಡ್ರೆ ನಾನು ಶಾಪ ವಾಪಸ್ ತೆಕ್ಕೋತೀನಿ ಅಂದಿರ್ತಾಳ ಆಕಿ. ಅದಕ್ಕೆ ದೇವತೆಗಳು ಏನ್ ಹೇಳ್ತಾರ, ಬೇರೆ ಯಾರ ಶಾಪ ಕೊಟ್ಟಿದ್ರು ಅಂತಂದ್ರೆ ಅವು ಶಾಪ ವಾಪಸ್ ತೆಕ್ಕೊಳಕ್ ಬರ್ತದ. ಋಷಿಗಳು ಮುನಿಗಳು ಅಂದ್ರೆ ಈ ದೇಶದ ಶ್ರೇಷ್ಠ ವಸ್ತುಗಳು. ಅವರು ಒಂದು ಸಾರಿ ಏನಾರ ಶಾಪ ಕೊಟ್ರು ಅಂತಂದ್ರೆ ಅದನ್ನು ಕಂಪಲ್ಸರಿ ಅನುಭವಿಸಲೇಬೇಕು. ಸೂರ್ಯೋದಯದ ಒಳಗೆ ನಿನ್ನ ಗಂಡ ಸಾಯ್ಬೇಕಂತದಲ್ಲ, ಅದು ಸಾಯ್ಲೇಬೇಕಾದ್ರಾಗ ಮತ್ತೊಂದು ಕನ್ಸಿಷನ್ ಇಲ್ಲವೇ ಇಲ್ಲ ಅಂದ್ಬಿಡ್ತಾರ. ಅದ್ರ ಸಲುವಾಗಿ ಸೂರ್ಯೋದಯ ಆಗಬಾರ್ದಂತ. ಸೂರ್ಯೋದಯ ಆಗಬಾರ್ದಂದ್ರೆ ಇಡೀ ಜಗತ್ತೆಲ್ಲ ಕತ್ತಲಾಗ ಮುಣಿಯದ, ಏನಿದು ಅಂತೇಳಿ ಅನುಸೂಯ ದೇವಿ ಹೇಳ್ತಾಳ. ಅವಾಗ ಈ ಕಡೆ ಸೂರ್ಯೋದಯ ಆದ್ರ ಗಂಡ ಹೋಗ್ತಾನ, ಸೂರ್ಯೋದಯ ಆಗ್ಲಿಲ್ಲ ಅಂದ್ರೆ ಜಗತ್ತು ನಷ್ಟ ಆಗ್ತದ. ನಾ ಏನ್ ಮಾಡ್ಲಿ ಹೇಳು ಹೊತ್ತ ಆಕಿ ಕಾಲಿಗೆ ಬಿದ್ದು ಈಕೆ ಹೇಳಕತ್ತಿ ಬಿಡ್ತಾಳ. ಅದಕ್ಕೆ ಅನುಸೂಯ ದೇವಿ ಏನ್ ಹೇಳ್ತಾಳ, ನಿನ್ನ ಏನೇನ್ ಬೇಡಿಕೆಗಳದಾವ ಅವೆಲ್ಲ ಈಡೇರಿಸೋ ಜವಾಬ್ದಾರಿ ನನಗ್ ಬಿಟ್ಟು. ಫಸ್ಟ್ ನಿನ್ ಶಾಪ ವಾಪಸ್ ತಕೊಂಡು ಸೂರ್ಯೋದಯ ಆಗಂಗ ಮಾಡು ಅಷ್ಟೇ. ಫಸ್ಟ್ ನಿಂದು ವಾಪಸ್ ತೆಕ್ಕೋದು ಶಾಪ ಅಂತೇಳಿ ಕಂಡೀಷನ್ ಹಾಕ್ತಾಳ. ಹಾಕಿದಾಗ ಏನಾಯ್ತು, ಯಾವಾಗ ಒಬ್ರು ಭರವಸೆ ಕೊಡಂತ ವ್ಯಕ್ತಿ ಬಂದೋತ್ನಾಗ ಅವ್ರ ಮಾತು ಕೇಳಿ ಈಕೆ ಏನ್ ಮಾಡ್ತಾಳ, ಆಯ್ತು ನಾನು ಶಾಪ ವಾಪಸ್ ತಗೋತೀನಿ ಅಂತ ತಗೊಂಡ್ಬಿಡ್ತಾಳ. ವಾಪಸ್ ತಗೊಂಡ್ಮೇಲೆ ಮುಂದ ಎಲ್ಲ ದೇವತೆಗಳು ಆಗ್ಲಿ ರಾಕ್ಷಸರಾಗ್ಲಿ ಈ ಭೂಲೋಕದ ಜೀವಿಗಳಾಗ್ಲಿ ಸೂರ್ಯನ ಬೆಳಕು ಶಾಖ ಮತ್ತೆ ಉಂಟಾಗಿದ್ದಕ್ಕ ವರ್ಷಗಟ್ಲೆ ಕತ್ತಲ್ದಾಗ ಜೀವನ ಕಳೆದಿರ್ತಾರ. ಆಮೇಲೆ ನಮಗೆ ಸೂರ್ಯನ ಪ್ರಕಾಶ ಶಾಖ ಸಿಕ್ಕ ಕೂಡಲೇ ಅವೆಲ್ಲ ಜೀವಿಗಳು ಖುಷಿ ಆಗ್ಬಿಟ್ರು, ಸಂತೋಷ. ಈ ಕಡೆ ಏನಾಗ್ತದ, ಈ ಒಂದು ಯಾರು ಸುಮತಿ ದೇವಿ ಏನಾಗ್ತದಪ್ಪ ಅಂದ್ರ, ಇವರು ವರ ಕೊಡ್ತೀನಿ ಅಂದಿರ್ತಾಳಲ್ಲ, ನಿಂದೆಲ್ಲ ಬೇಡಿಕೆ ನಾನು ಈಡೇರಿಸ್ತೀನಿ ಅಂತೇಳಿ ಅನುಸೂಯ ದೇವಿ. ಅದಕ್ಕೆ ಏನಂತಾಳ, ಆಯ್ತು ನಿನಗೆ 3 ವರ ಕೊಡ್ತೀನಿ, 3 ವರಗಳು ಏನ್ ಬೇಕು ಕೇಳಂತ. ಅವಾಗ ಆಕಿ 1ನೇ ವರ ಏನ್ ಕೇಳ್ತಾಳ, ಏನ್ ಕೇಳ್ಬೋದ್ರಿ ಆಕಿ 1ನೇ ವರ? ಪತಿಯ ಪ್ರಾಣ, ಪತಿಯ ಪ್ರಾಣಕ್ಕಾಗಿ ಭಿಕ್ಷೆ ಬೇಡ್ತಾಳ. ನನ್ನ ಪತಿಯ ಪ್ರಾಣ ಉಳಿಸ್ರಿ ಅಂತ.
ಆ ಒಂದು ಪತಿಯ ಪ್ರಾಣ ಉಳಿಸೋದಕ್ಕ ಸೃಷ್ಟಿಕರ್ತ ಬ್ರಹ್ಮ ಅಂದ್ರೆ ಅನಸೂಯ ದೇವಿ ಮಗ ಅಲ್ಲ ಅವನಿಗೆ ಕರಿತಾಳ ಬ್ರಹ್ಮ ಅರಪ್ಪ ಇಲ್ಲಿ ಇದು ಪ್ರಾಣ ಉಳಿಸು ಪಾಪಕ್ಕೆ ಎಷ್ಟು ಕಷ್ಟದಾಗದಲ್ಲ ಆಕೆ ಪ್ರಾಣ ಉಳಿಸು ಅಂತ ಅವನು ಕೌಶಿಕನ ಪ್ರಾಣ ಉಳಿಸ್ತಾಳ ಅವ ಜೀವಂತ ಆಗ್ತಾನ. ಆದ್ರೆ ಏನ್ ಮಾಡ್ಬೇಕು, ರೋಗಿಷ್ಟದ ನಾವು ಜೀವಂತ ಇದ್ರೆ ಏನ್ ಮಾಡಕ್ ಅವನು. ಅದಕ್ಕೆ ಎರಡನೇ ವರ ಕೇಳಿದಾಗ ಆಕೆ ಏನಂತಾಳ, ಎರಡನೇ ವರ ಕೇಳಿದ ಕೂಡ್ಲೇನೆ ನನ್ನ ಗಂಡನ ಆರೋಗ್ಯ ಚೆನ್ನಾಗಿರ್ಲಿ. ಅದಕ್ಕೆ ಅನಸೂಯ ಅಂತಾಳ, ಜಗತ್ತಿನಾಗ ಬೇಕಾದಷ್ಟು ಲೌಕಿಕ ಭೋಗಗಳು ಸುಖಗಳದಾವ, ಅವು ಕೇಳದ್ ಬಿಟ್ಟಿಗೆ ಗಂಡನ ಆರೋಗ್ಯ ಕೇಳ್ತಲ್ಲ ಎಂತಕ್ಕೆ ನೀನು ಅಂತ. ಅದಕ್ಕೆ ಈಕೆ ಏನಂತಾಳ, ಗಂಡನ ಆರೋಗ್ಯ ಚೆನ್ನಾಗಿದ್ರೆ ನಾವು ಎಷ್ಟಾದ್ರೂ ಸಂಪತ್ತು ಗಳಿಸ್ಬೋದು, ಗಂಡನ ಆರೋಗ್ಯನೇ ಸರಿಗಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ. ಹಿಂಗಾಗಿ ಪತಿಯ ಆರೋಗ್ಯ ಸುಧಾರಣೆ ಆಗ್ಬೇಕು ಅಂದ ಕೂಡ್ಲೇನೆ ವಿಷ್ಣು ಕರಿತಾಳ. ವಿಷ್ಣು ಕರೆದು ಆಕೆ ಗಂಡನ ಆರೋಗ್ಯ ಸುಧಾರಣೆ ಮಾಡಿ ನಿರೋಗಿಯನ್ನಾಗಿ ಮಾಡು ಅನ್ನೋನು ಅವನು ಆಶೀರ್ವಾದ ಮಾಡಿ ಅವನ ಆರೋಗ್ಯ ಸುಧಾರಣೆ ಮಾಡಿದ ಮೇಲೆ ಮೊದಲೇ ಹಂಗಿದ್ರು ಹಂಗಾಗಿ ಬಿಡ್ತಾರೆ. ಮತ್ತಿನ್ನು ಮೂರನೇ ವರ ಏನಪ್ಪಾ ಅಂದ್ರ, ಮೂರನೇ ವರ ಏನ್ ಕೇಳಿರ್ತಾರ್ರಿ, ಕೆಟ್ಟವರ ಸಹವಾಸದಿಂದ ನನ್ನ ಗಂಡ ದುಶ್ಚಟಗಳನ್ನ ಕಲಿತು ನಮ್ಮ ಸಂಸಾರ ಹಾಳಾಗಿ ಹೋಗ್ಬಿಟ್ಟದ. ಆ ಕಾರಣಕ್ಕಾಗಿ ನನ್ನ ಗಂಡನಿಗಾಗ್ಲಿ ನನಗಾಗ್ಲಿ ಯಾವ ಕಾರಣಕ್ಕೂ ಕೆಟ್ಟವರ ಸಹವಾಸ ಸಿಗಬಾರ್ದು. ಮತ್ತ ಸಜ್ಜನ ಸಾಧು ಸಂತರ ಸಹವಾಸದಾಗಿದ್ದು ಸದ್ಭಾವಶೀಲ ಸುಜ್ಞಾನಶೀಲ ಸತ್ಕ್ರಿಯಾಶೀಲವಾದಂತ ಬದುಕು ನಡೆಸುವಂಗ ಸಾಯ ತನಕ ನಾವು ಒಳ್ಳೆ ಸದ್ಭಾವಿಗಳಾಗಿ ಬದುಕಂಗ ನಮ್ಗ ಆಶೀರ್ವಾದ ಮಾಡು ಅಂದ್ಕೂಡ್ಲೇನೆ ರುದ್ರ ಕರೆಸ್ತಾಳೆ. ಬ್ರಹ್ಮ ಒಂದು ವರ ಕೊಟ್ಟ, ವಿಷ್ಣು ಒಂದು ವರ ಕೊಟ್ಟ, ರುದ್ರ ಒಂದು ವರ ಕೊಟ್ಟ. ಹಿಂಗಾಗಿ ಯಾವಾಗಲೂ ಸಾಧು ಸಜ್ಜನರ ಮಧ್ಯದಲ್ಲಿ ಇದ್ದು ನಾವು ಜೀವನ ಕಳೆಂಗ ಆಗಬೇಕು ಅಂತ ಕೇಳಿದ್ದಕ್ಕೆ ಅದಕ್ಕೆ ರುದ್ರ ಬಂದು ಆಕೆಗೆ ಅದನ್ನು ಆಶೀರ್ವಾದ ಮಾಡು. ಅದೇ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ. ಇದೇ ಅಲ್ಲ ಎಲ್ಲರೂ ಮಾಡೋದು, ಮಹಾತ್ಮರು ಮಾಡೋದು. ನಮಗ್ ಚಲೋದಲ್ರಿ ಆಶೀರ್ವಾದ ಮಂತ್ರ, ಇದಕ್ಕಿಂತ ಇನ್ನೇನು ಚಲೋ ಇರ್ಲಿಕ್ಕೆ ಸಾಧ್ಯ. ಮಹಾಮಂತ್ರ ಮೋಕ್ಷ, ಇದಕ್ಕಿಂತ ದೊಡ್ಡ ಆಶೀರ್ವಾದ ಎಲ್ಲಿ ಸಿಗಲ್ಲ, ಯಾರು ಮಾಡೋದು. ಅತ್ಯಂತ ದೊಡ್ಡ ಆಶೀರ್ವಾದ. ಹಿಂಗಾಗಿ ಶಿವ ಬಂದು ಅದನ್ನು ಆಶೀರ್ವಾದ ಮಾಡ್ತಾನ. ಮಾಡಿದ್ಮೇಲೆ ಈ ಒಂದು ಸತಿ ಸುಮತಿ ತಾನೂ ಮೋಕ್ಷ ಹೊಂದುವುದಲ್ಲದೆ ತನ್ನ ಪರಮ ನೀಚ ಪತಿಯರಿಗೆ ಮೋಕ್ಷವನ್ನು ಕೊಡಿಸುವಂತವಳಾಗಿ ಏನಾತಳ ಇತಿಹಾಸದಲ್ಲಿ ಆಕೆ ಹೆಸರು ಸೇರ್ಕೊಂಡ್ಬಿಡ್ತಾವ. ಇವೆಲ್ಲ ಎಲ್ಲಿ ಸಿಗ್ತಾವ ಕಥೆಗಳು ಅಂತಂದ್ರೆ, ಗೋರಖ್ಪುರ್ ಪ್ರೆಸ್ ಎಲ್ಲಿ ಇರ್ತದ ಆ ಪ್ರೆಸ್ ಹುಬ್ಬಳ್ಳಿ ಅಥವಾ ಎಲ್ಲೆಲ್ಲಿ ಅದಾವ ನೋಡ್ರಿ ಬೆಂಗಳೂರು, ಆ ಪ್ರೆಸ್ಸಿನ ಬುಕ್ಸ್ ಏನದಾವ ಅದರೊಳಗ ಒಂದು ನಾರಿ ಅಂಕ ಅಂತ ಬುಕ್ ಅದ. ನಾರಿ ಅಂಕ ಅಂತಂದ್ರ ನಮ್ಮ ದೇಶದ ಸನಾತನ ಭಾರತೀಯ ಇತಿಹಾಸದೊಳಗೆ ಎಷ್ಟು ಜನ ಹೆಣ್ಣು ಮಕ್ಕಳು ಈ ಒಂದು ಆಧ್ಯಾತ್ಮ ಸಾಧನೆ ಮಾಡಿ ಶ್ರೇಷ್ಠ ದರ್ಜೆಗೆ ಏರಿರಲ್ಲ ಅವ್ರದೆಲ್ಲ ನಾರಿ ಅಂಕ ಅಂತ ಒಂದು ಬುಕ್ನಾಗದವ. ಮತ್ತೆ ಪುರುಷರು ಏನೇನು ಶ್ರೇಷ್ಠವಾದ ಸಾಧನೆ ಮಾಡ್ಯಾರ ಅದನ್ನು ಒಂದು ಬುಕ್ ಅದ, ಸಂತ ಅಂಕ ಅಂತ, ಸಂತಾಂಕ ನಾರಿ ಅಂಕ ಅಂತಾರ. ಆ ಬುಕ್ಕಿನೊಳಗೆ ಇಂಥವೆಲ್ಲ ಕಥೆಗಳು ಸಿಗುತ್ತಿರ್ತಾವ, ದೊಡ್ಡ ಪ್ರಮಾಣದ ಕಥೆಗಳು, ಸಣ್ಣ ಅಲ್ಲವು. ತಗೊಂಡು ಕುಂತು ಓದ್ಬೇಕು, ಓದಿ ತಿಳ್ಕೋಬೇಕು. ಅಂದ್ರೆ ಪಾತಿವೃತ್ಯದ ಶಕ್ತಿ ಎಷ್ಟದ, ಎಷ್ಟು ಪವರ್ಫುಲ್ ಅದ ಅನ್ನೋದು ಹೇಳೋದಕ್ಕ ಈ ರೀತಿಯಾದಂತ ಒಂದು ಕಥೆಗಳನ್ನು ಹೇಳಬೇಕಾಗ್ತದೆ. ಹಿಂದಿನ ಇತಿಹಾಸವನ್ನ ನಾವು ಅವಲೋಕಿಸಬೇಕಾಗ್ತದೆ. ಈಗಿನ ಕಾಲದಾಗ ಮದುವೆ ಮಾಡ್ಕೋತಾರ, ಏನು ಮನಸ್ಸು ಸರಿಗಿಲ್ಲ, ಇಬ್ಬರಿಗೆ ಹೊಂದಾಣಿಕೆ ಸರಿಗಿಲ್ಲ, ಒಂದಿಷ್ಟು ಮಂದಿ ಸ್ವಲ್ಪಕ್ಕೆ ಜಗಳ ಮಾಡ್ಕೊಂಡು ಒಳಿತ ಅವ್ರ ಮನೆಗೆ ಬಂದೇ ಬಿಡ್ತಾರೆ. ಯಾಕೆ ಹಿಂಗಾಗ್ತದ ಅಂತಂದ್ರೆ ಈ ರೀತಿಯಾದ ಸಂಸ್ಕಾರಗಳು ಸಂಸ್ಕೃತಿಗಳು ಅವ್ರಿಗೆ ಇಲ್ಲದಕ್ಕೆ. ನಮ್ಮ ದೇಶದ ಸನಾತನ ಭಾರತೀಯ ವೇದಾಗಮೋಪನಿಷತ್ ಶಾಸ್ತ್ರ ಪುರಾಣ ಇತಿಹಾಸಾದಿಗಳ ಒಂದು ಏನಾಗಬೇಕು, ಶಾಸ್ತ್ರಜ್ಞಾನ ಗೊತ್ತಾಗಬೇಕು. ಇತಿಹಾಸದಾಗ ಹೆಂಗ ನಡ್ಕೊಂಡು ಹೋಗ್ಯಾರ ನಮ್ಮ ಹಿರಿಯರು, ನಮ್ಮ ಪೂರ್ವಜರು,
ಅದ್ರಂಗೆ ಗೊತ್ತಿತ್ತು ಅಂದ್ರೆ ಅದ್ರಂಗೆ ನೋಡ್ಕೋತಾರೆ, ಗೊತ್ತಿಲ್ಲದಕ್ಕೆ ಅವ್ರು ಹೆಂಗ್ ಬೇಕಂಗೆ ನೋಡ್ಕೊತಿರ್ತಾರೆ. ಬೇಕಿದ್ರೆ ಕೂಡಿರ್ತಾರೆ, ಬ್ಯಾಡ ಆದ್ರೆ ಹೊಳ್ಳಿ ತಂದು ಬಿಡ್ತಾರೆ. ಹೆಂಗ ಚಲೋ ಅದನ್ರಿ ಸುಮತಿ ದೇವಿ ಕತೆ. ನೈತಿಕತೆ, ಮಾಂಡವ್ಯ ಮಹರ್ಷಿ ಎಲ್ಲನೂ ಟಚ್ ಅದ. ಒಂದ್ ಸ್ವಲ್ಪ ಆಧ್ಯಾತ್ಮಿಕತೆ ಅದ, ಧಾರ್ಮಿಕತೆ ಅದ. ಹಾ, ಮತ್ತೀಗ ಕೇಳಿದ 3 ವರಗಳು ಎಷ್ಟಂತ ಕೇಳಕ್. ಅವನು ಒಬ್ಬ ವರ ಕೇಳಕ್ ಪರಬ್ರಹ್ಮ ಬಂದ್ ನಿಂತಾಗ ಇವನಿಗೆ ಬೀಡಿ ಬೇಕಾಗಿತ್ತ. ನನಗೆ ಏನ್ ಬೇಕಾಗಿಲ್ಲ ಮಾರಾಯ, ಒಂದು ಬೀಡಿ ಬೇಕಾಗಿತ್ತು ಕೊಡು ಸಾಕನ್ನ. ನೀನ್ ತಗೊಂಡು ನನಗೆ ಏನ್ ಮಾಡೋ, ಏನ್ ಬೇಕಾದ ಕೇಳ್ತಾರ. ಎಷ್ಟಾಯ್ತು ಟೈಮು? ಏನ್ರಿ? ಅಲ್ಪ ತೃಪ್ತರು, ಯಾರು ತೃಪ್ತರು, ಒಟ್ಟ ನಮ್ಗೆ ಈಗ ಸದ್ಯ ಏನ್ ಬೇಕು ಅದು ಯಾರು ಕೊಡ್ತಾರಲ್ಲ ಅವ್ರಿಗೆ ಕೇಳಿಸ್ಕೊಂಬಿಡೋದು ಅಷ್ಟೇ. ಮುಂದೆ ಹಿಂಗಿರ್ತ. ಸತಿ ಸುಮತಿ ದೇವಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಯಾರು ಏನ್ ಮಾತಾಡ್ತಿದ್ರೆ ಮಾತಾಡ್ರಿ, ಏನಿಲ್ಲ ಅಂದ್ರೆ ಶರಣು ಶರಣಾರ್ಥಿ ಹೇಳಿ ಮಲ್ಕೊಂಬಿಡ್ರಿ. परमानंद प्राप्ति भव, सर्व दुःख निवृत्ति भव, इष्टार्थ सिद्धिरस्तु, यशस्वी भव यशस्वी भव. ओम शांति शांति शांति. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಓಂ ನಮಃ ಶಿವಾಯ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಕಿರಣ್ ಮಾನೆ ಅಂತ ಇವ್ರು ಯಾರು ಗೌರಮ್ಮ ಅವ್ರ ಮನೆಯವ್ರು ಹಿಡ್ಕೊಂಡು ಕೂತಿರ್ತಾರ. ಕಾಡಪ್ಪ. ಹೌದ್ರಿ. ಯಾರ ಹಿಡ್ಕೊಂಡು ಕೂತಿರ್ತಾರ. ಅತಿ ಚಂದ ಅದಲ್ರಿ. ಪಾತಿವೃತ್ಯದ ಶಕ್ತಿ. ಅದೇನಾದ್ರು ಅಗಲ್ ಮಾಡಿ ಭಾಳ ದೊಡ್ಡದದ ಹೇಳೋದು, ಅದು ಶಾರ್ಟ್ ಮಾಡಿ ಹೇಳೀನಿ ಅಷ್ಟೇ. ಅದೆಲ್ಲ ವರ್ಣನ ಭಾಳ ಇರ್ತದ. ಎದರ್ದ್ರಿ?